ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಆಗಿನ ರಾತ್ರಿನೇ ಬೆಳಕನ್ನ ಕೂತ್ ಮಾಡ್ಯಾರ ಸರ್. ನಾನು ನೋಡಿನಿ ಸರ್. ಅಲ್ಲ ಅದಾದ್ಮೇಲೆ ನೀವು ಒಂದ್ಸಲ ಹೋಗಿ ಮತ್ತೆ ರಿಪೇರಿ ಮಾಡಿದ್ರು ಆ ಸಮಸ್ಯೆ ಒಂದು 25-30 ದಿವಸದಿಂದ ಏನೋ ಸಮಸ್ಯೆ ನಾವು ನೆಕ್ಸ್ಟ್ ಮೀಟಿಂಗ್ ಅಷ್ಟೇ ಏನು ನಮ್ಮ ಮೀಟಿಂಗ್ ಪ್ರೊಸೀಡಿಂಗ್ಸ್ ಇದೆ ಅದನ್ನು ನಾವು ಕಳಿಸ್ಕೊಡ್ತೀವಿ. ಪರ್ಟಿಕ್ಯುಲರ್ ಸರ್ವೆ ನಂಬರ್ ಅಥವಾ ಯಾರ್ಯಾರಿಗೆ ಬೆನಿಫಿಷರೀಸ್ ಒಂದು ಲಿಸ್ಟ್ ಕೊಟ್ಟರೆ, ಯಾರು ಈಗಾಗಲೇ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸೌಲಭ್ಯ ತಗೊಂಡಿದ್ದಾರೆ ಅವ್ರಿಗೆ ಯಾರಿಗೆ TC ಇಲ್ಲ ಅನ್ನೋದು ಕೊಟ್ಟರೆ ಅದರಲ್ಲಿ ಎಷ್ಟು ಬೆನಿಫಿಷರಿಗೆ ಹೆಲ್ಪ್ ಆಗುತ್ತೋ ಅದನ್ನು ನಾವು ಈ ಮೀಟಿಂಗ್ ಪ್ರೊಸೀಡಿಂಗ್ಸ್ ಮುಖಾಂತರ ಸೊಲ್ಯೂಷನ್ ಕೊಡ್ಬೋದು. ನಾವು ಆಕ್ಷನ್ ತಗೊಳ್ಳೋಣ. ಸಾಮಾಜಿಕ ಪೀಳಿಗೆಗೆ ನಾವು ನೀವೆಲ್ಲ ಸೇರಿ ಏನು ಆ ಸರ್ವೆ ನಂಬರ್ದಲ್ಲಿ ದಾರಿನೇ ಇಲ್ರಿ. ಆ ದಾರಿ ಹೋಗ್ಬೇಕಂದ್ರೆ ಸುಮಾರು ಹಳದಾಗಿ ಬಾ ಅಂತಾರೆ. ಈಗಾಗಲೇ ಸಾಹೇಬರು ಸರ್ವೆ ಮಾಡ್ಸ್ಯಾರ್ರಿ. ಗೌರ್ಮೆಂಟ್ ಸರ್ವೇರ್ ಬಂದ್ರಿಂದ ಇಲ್ಲಿ ದಾರಿ ವಹಿವಾಟು ದಾರಿ ಅಂತ ಬರ್ಕೊಟ್ಟಾರೆ. ಆ ವಹಿವಾಟು ದಾರಿ ಬರ್ಕೊಟ್ಟರು ಸಕ್ಕೆ ಅವ್ರು ಬಂದು ಸಾಹೇಬರಿಗೆ ತಕರಾರು ಮಾಡಿದ್ದಾರೆ. ಈ ವರ್ಷ ರಸ್ತೆ ಇರಲಿಲ್ಲ, ಹೊಲೋದರಿಂದ ರೋಡಿಗೆ ತಂದು ರಾಶಿ ಮಾಡ್ಕೊಂಡಾಗಿದ್ದಾರೆ. ಇಂಥ ಪರಿಸ್ಥಿತಿ ಅವ್ರಿಗೆ ಬರಬೇಕಾಗಿತ್ತು. ಮಾನ್ಯ DSP ಸಾಹೇಬ್ರಿಗೆ ಅವ್ರ ಗಮನಕ್ಕೆ ಬಂದಿತ್ತು. ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದಾಗ ಸಾಹೇಬರು ಸರ್ವೆ ಕೊಟ್ಟು ಕಳಿಸಿದ್ರಿ. ಆ ಸರ್ವೆ ಮಾಡ್ಕೊಂಡ್ಬಂದು ರಿಪೋರ್ಟ್ ಕೊಟ್ಟಾರ ಸರ್. ವಹಿವಾಟುದಾರ ಅಂತ ಹಿಂದಿನ ಹೊಲದವ್ರು ಹೇಳ್ತಾರೆ, ಗ್ಲೋಬಾಲ್ದವ್ರು ಹೇಳ್ತಾರೆ, ನಮ್ಮವ್ರು ಹೇಳ್ತಾರೆ, ಪೊಲೀಸರು ಹೇಳೋದು ಸಮಸ್ತ ರೈತರು. ಆಮೇಲೆ ಅಂತ ಮುಂದಿಂದು 12 ಎಕರೆ ಜಮೀನು ದೊಡ್ಡಪ್ಪ ಕನ್ನೂರನ್ನವ್ರು ಸರ್ ತಂದಿದ್ರು. ಅವ್ರ ಮಗ ರಮೇಶ್ ಕನ್ನೂರನ್ನವರು ತಕರಾರು ಮಾಡಿದ್ದಾರೆ. ಅದನ್ನು ಸರಿಪಡಿಸ್ಕೊಡ್ಬೇಕು. ನಾವು ನ್ಯಾಯಾಲಯಕ್ಕೆ ಹೋಗೋದು, ನ್ಯಾಯಾಲಯದಾಗ ಹೀಗೆ 10 ವರ್ಷ ಇದೆ, ನ್ಯಾಯಾಲಯದಾಗ ಒಂದು 20 ವರ್ಷ ಇರ್ತದೆ, ಅವ್ರಿಗೆ ಅಲ್ಲೇ ಹೋಗ್ತದೆ. ಹೀಗಾಗಿ ಆ ಜಮೀನುಗಳು ಮಾರಾಟ ತೆಗೆದ್ರು ಮಾರಾಟ ತೊಗೊಳಕ್ಕೆ ಯಾರೂ ತಯಾರಿಲ್ಲ. ಆ ಪರಿಸ್ಥಿತಿ ಗಂಭೀರವಾದ ಪರಿಸ್ಥಿತಿ ಅದ ಸರ್. ಸಿವಿಲ್ ನೇಚರ್ ಆಗುತ್ತೆ. ನಾವು ಸೋಮೋಟೋ ಮಾಡಿದ ರಸ್ತೆ ಪ್ರಕರಣಗಳ ಬಗ್ಗೆ ಎಷ್ಟೋ ನಾವು ತಹಶೀಲ್ದಾರ್ಗಳು ಫೇಸ್ ಮಾಡಿದ್ದಾರೆ ಕೋರ್ಟ್ಗಳು. ಬಿಜಾಪುರ ತಿಕ್ಕೋಟ ಒಳಗೆ ಒಂದು ಪ್ರಕರಣಗಳು ನಾನು ಇನ್ಕ್ಲೂಡಿಂಗ್ ನನಗೂ ಕೂಡಿನೇ ಒಂದು ಕೇಸ್ ಆಗಿದ್ದಾರೆ. ಸೊ ಸೋಮೋಟೋ ಮಾಡೋದಕ್ಕೆ ನಮ್ಗೆ ಎಷ್ಟು ಆದೇಶ ಜುರಿಡಿಕ್ಷನ್ ನಮ್ಗೆ ಏನು ಲಿಮಿಟೇಷನ್ ಅದ ಆ ಲಿಮಿಟೇಷನ್ ಪ್ರಕಾರ ಮಾಡ್ತಿದ್ರೆ. ಬಟ್ ಇಂದು ಓವರ್ ಆಗಿ ಯಾವ ತಕರಾರು ಇದ್ದವು ಅವ್ರಿಗೆ ನಾವು ವಿತ್ ಪೊಲೀಸ್ ಪ್ರೊಟೆಕ್ಷನ್ ಆಗಿ ನಾವು ಸೊಲ್ಯೂಷನ್ ಮಾಡ್ತೀವಿ. ಎಲ್ಲ ಇದರಿಂದ ಮಕ್ಕಳು ಗೌರವ ಸೂಚಿಸ್ತಾ ಮತ್ತು ಸರ್ ನಾ ಬರೀ ರಾಕೋಣಂತ ಗೊತ್ತಿದ್ರು ಬಂಜಾರ ಸಮಾಜದ ಮುಖಂಡರು ಸರ್. ಒಂದು 2014ರಲ್ಲಿ ರಾಜು ಚೌಹಾಣ್ ಅಂತ ನಮ್ಮ ಸಮಾಜದ ಹುಡುಗ ತೀರ್ಕೊಂಡ. ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಲ್ಪಿಗಳು ಅವ್ರಿಗೇನು ಹೆಣ್ಮಕ್ಳು ಇತ್ತಂದ್ರೆ ಅವರಿಗೆ 50,000 ರೂಪಾಯಿ ಹಣ ಬರ್ತಾಯಿದೆ. 40,000 2014ರಲ್ಲಿ ತೀರ್ಕೊಂಡಿದ್ದು. ಇಲ್ಲಿಂದ ಆ ಹಣ ಬರ್ತಾರೆ. ಸುಮಾರು 4 ಜನ ಶಿಲ್ಪಿಗಳು ಅದೇ ಸರ್, ಸ್ವಲ್ಪ ಅದು ಸಮಸ್ಯೆ ನೀರು ಹೋಗಿಲ್ಲ ಸರ್. ನಾವು ಸರ್ ನಾವು ಇಮಿಡಿಯೇಟ್ ಮಾತಾಡ್ತೀವಿ ಸರ್. ಅಲ್ಲ ಅವ್ರಿಗೆ ಸರ್ ಸರ್ ಕುದುರೆ ಸಾರೋಡಿಗೆ ಕರೆಂಟ್ ಇದ್ರೆ ಅಲ್ಲ ಸರ್, ನಮ್ಗೆ 3 ಕಡೆ ಕರೆಂಟ್ ಅಲ್ಲ. ನೀವು ಏನು ಹೇಳಿರಲ್ಲ ಅದನ್ನು ನಾವು ಸರಿ ಮಾಡ್ತೀವಿ ಸರ್. ಅವ್ರ ಅಲೈನ್ಮೆಂಟ್
ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ. ಅವು ಒಂದು 15 ದಿವಸನಾಗ 2 ಸಲ ಅಲ್ಲೇ ಮುಚ್ಚಿಬಿಟ್ಟು ಸರ್. ಬಂದು ಮಾಡಕ್ಕೆ 2 ದಿವಸ ಆಯಿತು ಸರ್. ಆಮೇಲೆ ಮಳೆ ಗಾಳಿ ಆಗಿ ಇಂಟ್ರಪ್ಷನ್ ಆಗತ್ತೈತೆ ಸರ್. ಈವ್ನಿಂಗ್ ಇಂಟ್ರಪ್ಷನ್ ಆದರೆ ಬೆಳಿಗ್ಗೆ ಕರೆಂಟ್ ಬರತ್ತೈತೆ, ಸ್ವಲ್ಪ ಸಮಸ್ಯೆ ಆಗೈತೆ ಸರ್. ನಿನ್ನೆ ಮತ್ತೆ ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮಾತಾಡಿ ಸರ್. ಅದು ಒಂದು ಲೈನರ ಏನಾರು ಮಾಡಿ ಶಾರ್ಟೇಜ್ ಮಾಡಿ ಅದು ಲೈನ್ಗೆ ಲೈನ್ ಐತೆ ಸರ್, ಸ್ವಲ್ಪ ಸಮಸ್ಯೆ ಆಗಿದೆ. ಆಮೇಲೆ JJM ನಾಳೆ ಯಾವ್ದು ನಾಳೆ ಬರ್ತೀನಿ ಸರ್. ನಾನು ಬಂದು ಯಾವ್ದು ಬಂದಿಲ್ಲಲ್ಲ, ನಾವು ವಾಲ್ ಬಂದಿರಿ ಎಷ್ಟು ಸಲ ಬಂದಿರಿ ಒಂದೇ ಟೋಟಲಿ ನಮ್ಮ ತಾಲೂಕು ಅಖಂಡ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇವೆ. ಈಗ ಹಂಚಿನಾಳದಲ್ಲಿ ಇದ್ದಿದ್ದು ಸ್ವಲ್ಪ ಈಜಿ ಅದ. ಹೆಂಗಂತಂದ್ರೆ ಹಳ್ಳದ ದಂಡಿ ಹಿಡಿದು ಅಲ್ಲಿ ಕೆನಲ್ ಅದಲ್ಲ, ಕೆನಲ್ ಮೇಲೆ ಅದನ್ನು ಇದು ಮಾಡಿ ಬಿಟ್ಟಿದ್ದಾರೆ. ಬುಡಕ್ಕೆ ತುಂಬ ಜಾಗ ಇದೆ, ಅದನ್ನು ಸ್ಮಶಾನ ಜಾಗಕ್ಕೆ ಬಳಸಿದ್ರೆ ಹಂಚಿನಾಳದ ಒಂದು ಸ್ವಾಗತ ಆಗ್ತದೆ. ಇದನ್ನು ಅನೇಕ ಸಂದರ್ಭದಲ್ಲಿ ಹೇಳಿದ್ರೆ AC ಸಾಹೇಬ್ ಸಹಿತ ಅಲ್ಲಿ ವಿಸಿಟ್ ಮಾಡಿ ಆ ಜಾಗ ಹಳ್ಳದ ಪಕ್ಕದಾಗ ಅದನ್ನ ಇದು ಮಾಡಿದ್ರೆ ಎಲ್ಲ ಸಮಾಜಕ್ಕೂ ಮತ್ತು ಇದೇ ರೀತಿಯಾಗಿ ನರಸಲಿಗಲ್ಲಿ ಇದೆ, ಹಂಚಿನಾಳಲ್ಲಿದೆ, ನಿಮ್ಗಲ್ಲಿದೆ, ಅನೇಕ ಎಲ್ಲ ಹಳ್ಳಿಗಳಲ್ಲೂ ಸ್ಮಶಾನ ಭೂಮಿಗೂ ಒಂದು ಕೊರತೆ ಅದ. ಅದನ್ನು ಕಟ್ಟುನಿಟ್ಟಾಗಿ ಅದೊಂದು ಬಂದಕ್ಕೂ ದಲಿತರಿಗೆ ಒಂದು ಮಾಡಿಕೊಟ್ಟೆ ಅನ್ನೋದು ತಮಗೂ ಸ್ವಲ್ಪ ಇದು ಹಾಕೋಂಥ ಮಾತನ್ನು ಹೇಳ್ತೀನಿ. ಅದ್ರ ಜೊತೆಗೇ ಏನು ಪಟ್ಟಣ ಪಂಚಾಯತಿ ಬಸವನ ಭಾಗ್ಯವಾಗಿದೆ. SCP TSP ಅನುದಾನವನ್ನು ಕೇವಲ 1-2 ವಾರ್ಡ್ಗಳಿಗೆ ಅಷ್ಟೇ ಬಳಸ್ತಾರೆ. ಪ್ರತಿಯೊಂದು ವಾರ್ಡಿನಲ್ಲೂ SC/ST ಜನಾಂಗದವರು ಇದ್ದೇ ಇದ್ದಾರೆ. ಅಂಥ SC/ST ಜನಾಂಗದಲ್ಲಿ ಒಂದು ಅವರು SC ಜನಾಂಗದ ಮನೆಗಳು ಮುಂದೆ ರಸ್ತೆಗಳಿಲ್ಲ. ಉದಾಹರಣೆಗೆ ನಮ್ಮ ಏರಿಯಾದಲ್ಲಿ ಹಲವಾರು ಸರಿ ಈಗ ಬಂದು ಹೇಳಿದೆ ನಾವು ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ, ಆಡ್ಕೊಂಡು ಹೋಗ್ತಾರೆ, ಬರ್ತಾರೆ. ಆದರೆ ಅಲ್ಲಿ ಸುಮಾರು ಎಲ್ಲೆಲ್ಲಿ SC ಅವ್ರ ಮನೆಗಳಿರ್ತವ ಅಲ್ಲೇ ರಸ್ತೆಗಳು ಕಟ್ಟಾಗ್ಯಾವ, ಅಲ್ಲೇ ನೀರು ನಿಂದಿರ್ತಕ್ಕಂಥ ಪರಿಸ್ಥಿತಿ ಅದ. ನಾನು ಹಿಂದಿನ ಚೀಫ್ ಆಫೀಸರ್ಗೆ ಹೇಳಿಸಿ ಜಾಸ್ತಿ ಹಾಕಿಸಿ ಇದು ನಡೆದವು. ಬಟ್ ಅಲ್ಲಿಗೆ ಯಾಕೆ ಸಿಸಿ ರಸ್ತೆ ಮಾಡೋದಿಲ್ಲ ಅನ್ನೋದು ಒಂದು ಇದೆ. ಅದನ್ನು ತಾವು ಗಮನದಲ್ಲಿಟ್ಕೊಂಡು ಬಹುಶಃ ಈ ಬರ್ತಕ್ಕಂಥ ಅನುದಾನದಲ್ಲೇ ಅವು ಎಲ್ಲೆಲ್ಲಿ ಅಂಥ ಅಸ್ವಸ್ಥಗಳು ಅದಾವು, SC ಪರ್ಟಿಕ್ಯುಲರ್ SC ಅವ್ರ ಮನೆಗಳಲ್ಲಿ ಅಂಥವನ್ನ ಅವು ಮಾಡಿಕೊಡಿಸ್ಲಿಕ್ಕೆ ತಾವೇ ಈಗ ಅದರ ಅಧಿಕಾರಿಗಳು ತಮ್ಮಲ್ಲಿ ಇನ್ನು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. 3 SC ಬರ್ತಾರೆ, 1 SD ಬರ್ತಾರೆ, 1 ಹ್ಯಾಂಡಿಕ್ಯಾಪ್. ಸುಮಾರು ವರ್ಷಗಳಿಂದ ಅದು ಇದುವರೆಗೆ ಮಳಿಗೆಗಳನ್ನು ಹರಾಜು ಮಾಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ತಗೊಂಡು ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೊಸಬೇಲಿರ್ತಕ್ಕಂಥ ತಹಸೀಲ್ದಾರ್ ಆಫೀಸ್ ಮುಂದೆ ಇರ್ತಕ್ಕಂಥ ಮಳಿಗೆಗಳನ್ನು ಕೂಡ ಇವರು ಮಾಡಿದರು. ಅಲ್ಲಿ SCಗೆ ಕೊಡಬೇಕು ಕೊಟ್ಟರು, STಗೆ ಕೊಡಬೇಕು ಕೊಟ್ಟರು, ಹ್ಯಾಂಡಿಕ್ಯಾಪ್ಗೆ ಕೊಡಬೇಕು ಕೊಟ್ಟರು. ತಾಲೂಕು ಪಂಚಾಯಿತಿಯಲ್ಲಿ ಯಾರು ಕೊಡ್ತಾ ಇಲ್ಲ. ತಾಲೂಕು ಪಂಚಾಯತಿ ಅಧಿಕಾರಿಗಳು ನಾನು ಫೋನಲ್ಲಿ ಮಾತಾಡಿದ್ದಾರೆ. ಆ ಫೋನಲ್ಲಿ ಸಭೆ ಮೀಟಿಂಗ್ ಇದೆ ಹೋಗಿದ್ದೀನಿ ಅಂತ ಇವ್ರನ್ನ ಸೊನ್ನಾದ ಅಂತಂದ್ರು. ಒಂದು ವಿಷಯ. ಎರಡನೇದಾಗಿ ನಮ್ಮ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಉಪಯೋಗ ಮಾಡೋ ಸಭೆಯನ್ನು ನಾವು ಸಾಕಷ್ಟು ಬಾರಿ ಪ್ರಸ್ತಾಪ ಮಾಡಿದ್ವಿ. ಕೋಲಾರ ತಾಲೂಕಿನ ಟೋಲಿ ತಾಲೂಕು DSP ಸಾಹೇಬ್ ಗೊತ್ತು. DSP ಅವರು ನಾವು ಸಂಬಂಧಪಟ್ಟ PSI ಹೋದ ತಕ್ಷಣ SC ಕಾರ್ಯ ಸರ ಒಂದು ಅಂಗನವಾಡಿ ಕೇಂದ್ರ ಸುಮಾರು 18 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. 18 ಲಕ್ಷ. ಆ ಅಂಗನವಾಡಿ ಡೆಮಾಲಿಷ್ ಮಾಡಬೇಕಂತೆ ಸುಮಾರು 1 ವರ್ಷಗಳಿಂದ ಅವ್ರ ದಂಡಾಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ, DSP ವಿಸಿಟ್ ಮಾಡಿದ್ದಾರೆ. ಮತ್ತು ದಲಿತ ಮುಖಂಡರು ನಾವು ಕೂಡ ಹೋಗಿದ್ದೇವೆ. ಅದನ್ನು ಡೆಮಾಲಿಷ್ ಮಾಡಿ ಮರು ನಿರ್ಮಾಣ ಮಾಡಬೇಕು. ಮರು ನಿರ್ಮಾಣ ಮಾಡಬೇಕಂತಂದರೆ ಸರ್ ಮರು ನಿರ್ಮಾಣ ಮಾಡಬೇಕಂತಂದರೆ ಸುಮಾರು 6 ತಿಂಗಳಾಯಿತು. ದುಡ್ಡು ಬಂದು ಈಗಲೇ ಶಿಶು ಅಭಿವೃದ್ಧಿಗೆ ದುಡ್ಡು ಬಂದಿದೆ ಸರ್, 18 ಲಕ್ಷ. ಡೆಮಾಲಿಷ್ ಮಾಡಬೇಕಾಗಿತ್ತು ಸರ್. ಡೆಮಾಲಿಷ್ ಮಾಡಬೇಕಾದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಒಂದು ಸಂಬಂಧಪಟ್ಟ PDO ಲೆಟರ್ ಬರಬೇಕು. ಅವಾಗ ಅದು ದುಡ್ಡ ರೀಕನ್ಸ್ಟ್ರಕ್ಷನ್ ಪ್ರಾರಂಭ ಆದ ಸರ್. ಯಾವುದು 3ನೇದಾಗಿ ಸರ್ ಎಲ್ಲ ಮುಖಂಡರು ಅಧಿಕಾರಿಗಳ ಬಗ್ಗೆ ಭಾಳ ವಿಚಾರವಾಗಿ ಹೇಳಿದರು. ಯಾವುದೇ ಸಭೆಯಲ್ಲಿ ಯಾವುದೇ ಸಭೆ ಸಮಾರಂಭದಿಂದ ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಹೋಗ್ತಾರೆ. ಬಸವನಬಾಗೇವಾಡಿ ಪಟ್ಟಣದಲ್ಲಿ ಸಿಂಧೂರ ಯತ್ನಾಳ್ ಅಂತೇಳಿ ಸರ್ ಒಬ್ಬ ಬಡ ದಲಿತ, ಅವನು ದುಡಿದ ದಿನ 3 ರೂಪಾಯಿ ತಿಂತಾನೆ. ಅವ ತಾವು ಮಾತ್ರ ಅಂತೇಳಿ ಅವನ ಮೇಲೆ ಕೇಸ್ ದಾಖಲೆ ಮಾಡಿ ಚಾರ್ಜ್ ಮಾಡಿ ಕಳಿಸಿದ್ದ. ಒಬ್ಬ ದಲಿತರಿಗೆ
ನಿಜವಾಗಿಯೂ ನಾವು ಯಾರು ಮಾಡ್ತಾರ ಅವ್ರ ಮೇಲೆ ಕೇಸ್ ಹಾಕೋದು ಸರ್. ಒಬ್ಬ ಬಡ ದಲಿತನಿಗೆ ಅವನ ಮನೆಯಾಗ ಮಕ್ಕಳ ಸಂಬಂಧ ಕೊಡ್ತೀವಿ, ಅವನಿಗೆ ಕೇಸ್ ದಾಖಲು ಮಾಡಿ ಪ್ರತಿ ತಿಂಗಳು ಕೊಟ್ಟಿದ್ದು. ಈಗ ನಾವು ಯಾರಿಗೆ ಕೇಳ್ಬೇಕು ಸರ್ ದೇಶಾಗ? ಈಗ ಇವ್ರು ಬಂದಾರ, ಇವ್ರಿಗೇನು ಕೇಳ್ಬೇಕು ನಾವು? ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದ್ರ ನಾವೆಲ್ಲ ಹೋರಾಟಗಾರರು ರಸ್ತೆ ಬೀದಿಯಲ್ಲಿ ಇಳಿದು ಹೋರಾಟ ಮಾಡ್ತಿದ್ದೇವೆ. ಈಗ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬರು ಇರಲಿಲ್ಲ ಅಂದ್ರೆ ನಾವು ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ, ಮತ್ತೆ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಲು ಸಾಧ್ಯ ಆಗ್ತದೆ. ಶೋಷಿತ ಸಮುದಾಯದ ಪರವಾಗಿ ಮತ್ತು ಅನ್ಯಾಯಕ್ಕೊಳಗಾದಂಥ ಸಮುದಾಯಗಳ ಪರವಾಗಿ ನಾವು ಹೋರಾಟ ಮಾಡ್ಕೊತ ಬಂದಿದ್ದೇವೆ ಇಲ್ಲಿವರೆಗೂ. ಅಕಸ್ಮಾತ್ ಬೇರೆ ಸವರ್ಣೀಯ ವ್ಯಕ್ತಿ ಗಲಾಟೆ ಮಾಡಿದ ಅಂತಂದ್ರೆ ನಾವಿಲ್ಲಿ ಬಸವನಬಾಗೇವಾಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆದವರು ಹೋರಾಟ ಮಾಡ್ತಿದ್ದೇವೆ. ಆದರೂ ಕೂಡ ನಾವು ಪೊಲೀಸ್ ಇಲಾಖೆದವರಿಗೆ ಫೋನ್ ಮಾಡಿ ಹೇಳಿದ್ದೇವೆ ಸರ್, ಹಿಂಗಾಗಿದೆ ಸಾಹೇಬ್ರ, ಅದನ್ನೊಂದು ಜರ ತಮ್ಮ ಗಮನದಲ್ಲಿ ಇಟ್ಕೊಂಡು ಸರಿಪಡಿಸ್ತಾರೆ. ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಬೇರೆ ತಾರಕದವರು ಬಂದು ಇಲ್ಲಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಲಿ ಅಥವಾ ಏನಾದರೂ ಗಲಭೆಯನ್ನು ಸೃಷ್ಟಿಸುವಂಥ ಕೆಲಸ ಆಗ್ತದ, ಆ ಊರಲ್ಲಿ ಈಗಾಗಲೇ ಠಿಕಾಣಿ ಹೊಡಿತಾರೆ ಅವರು. ಅಲ್ಲಿ ಏನಾದರೂ ಕಳಂಕ ಆಯ್ತು ಅಂತಂದ್ರೆ ಇಡೀ ತಾಲೂಕಿಗೆ ಕಳಂಕ ಬರ್ತದ. ಅದಕ್ಕೆ ಈಗ ಆಗಬಾರ್ದು ಅಂತೇಳಿ ಸಾಹೇಬ್ರು ಗಮನ ತಂದಿದೆ ಸರ್. ಆ ವ್ಯಕ್ತಿ ಈ ಊರಲ್ಲಿ ಇಲ್ಲ. ಅವರು ಪೊಲೀಸ್ ಇಲಾಖೆದವ್ರು ಈಗಾಗಲೇ ಎಲ್ಲರ ಮೇಲೂ ನಿಗಾ ಇಟ್ಟಿದ್ದಾರೆ ಸರ್. ಅಲ್ಲಿ ಯಾರ್ಯಾರು ಚಲನವಲನ ಇಟ್ಟಿದ್ದಾರೆ, ಯಾರ್ಯಾರು ಹೋಗ್ತಾ ಇದ್ದಾರೆ, ಯಾರ್ಯಾರು ಬರ್ತಾ ಇದ್ದಾರೆ, ನಮ್ಮನ್ನು ಹಿಡ್ಕೊಂಡು ಎಲ್ಲರನ್ನೂ ಚಲನವಲನ ಇಟ್ಕೊಂಡಿದ್ದಾರೆ ಸರ್. ಆದಷ್ಟು ಬೇಗನೆ ಯಾರೇ ವ್ಯಕ್ತಿ ಆಗಿರಲಿ, ನಾನೇ ಆಗಿರಲಿ, ಇನ್ನೊಬ್ಬನೇ ಆಗಿರಲಿ, ಬಾಬಾ ಸಾಹೇಬ್ ಹೆಸರಿಗೆ ಮತ್ತು ಬಾಬಾ ಸಾಹೇಬ್ ಸರ್ಕಾರಕ್ಕಾಗಿರ್ಬೋದು, ಬಾಬಾ ಸಾಹೇಬ್ ಭಾವಚಿತ್ರಕ್ಕಾಗಿರ್ಬೋದು, ಯಾರೇ ಅಪಮಾನಗೊಳಿಸಿದ್ರು ಅತಿ ತೀವ್ರವಾಗಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ರಿ ಅಂತೇಳಿ ಈ ಸಭೆ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಾವೆಲ್ಲರಿಗೂ